ಡಿಸೆಂಬರ್ ಅಂತಂದರೆ ಅದು ವಿಶೇಷವಾಗಿ ಅವರೆಕಾಳು ಸೀಸನ್. ಈ ಅವರೆಕಾಳು ಸೀಸನ್ನಲ್ಲಿ ನಡೆಯುವಂಥ ಒಂದು ವಿಶೇಷ ಈವೆಂಟ್ ಅಂತಂದರೆ ಅದು ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆಯುವಂತಹ ಅವರೆಕಾಳು ಮೇಳ. ಬೇರೆ ಬೇರೆ ಕಡೆ ನಡೆಯುತ್ತೆ, ಆದರೆ ಇದು ಬಹಳ ಫೇಮಸ್. ಈ ವರ್ಷ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ ತಿಂಗಳ 27ನೇ ತಾರೀಕಿಂದ ಜನವರಿ ತಿಂಗಳ 4ನೇ ತಾರೀಕುವರೆಗೂ ಈ ಮೇಳ ನಡೀತಾ ಇದೆ. ಈ ಮೇಳಕ್ಕೆ ನಾನೊಂದು ರೌಂಡ್ ಹೋಗಿ ಬಂದೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಮೇಳದಲ್ಲಿ ಏನೇನಿದೆ ಅಂತ. ಸೊ ಮೇಳದಲ್ಲಿ ತುಂಬ ಹೈಲೈಟಿಂಗ್ ಆಗಿರುವಂಥ ಪಾಯಿಂಟ್ ಅಂದರೆ ನಿಮ್ಗೆ ಗೊತ್ತು ಅವರೆಕಾಳು. ಸೊ ಅವರೆಕಾಳಿನಿಂದ ಮಾಡಿದಂಥ ವಿವಿಧವಾದಂಥ ಖಾದ್ಯಗಳು ಇಲ್ಲಿ ಸಿಗ್ತಾ ಇದೆ. ಎಲ್ಲ ರೀತಿದು ಸಿಹಿ ಇರಬಹುದು, ಖಾರ ಇರಬಹುದು, ಅಥವಾ ಕರದ ಪದಾರ್ಥ ಇರಬಹುದು, ಬೇಕರಿ ಐಟಮ್ಗಳು ಕೂಡ ಸಿಗ್ತಾ ಇದೆ. ಆ ನಂತರದಲ್ಲಿ ಐಸ್ ಕ್ರೀಮ್ ಕೂಡ ಸಿಗ್ತಾ ಇದೆ. ಸೊ ಅದರಲ್ಲಿ ವಿಶೇಷವಾಗಿ ಅವರೆಕಾಳು ದೋಸೆ, ಅವರೆಕಾಳು ರೊಟ್ಟಿ, ಹಾಗೇನೆ ಅವರೆಕಾಳು ಸಾರು, ಮತ್ತು ಅವರೆಕಾಳು ನೆಂಚ್ಕೊಳ್ಳೋದಕ್ಕೆ ಮುದ್ದೆ. ಇನ್ನು ಸಿಹಿ ತಿಂಡಿಗಳಂತೂ ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ಸಿಹಿ ತಿಂಡಿಗಳನ್ನು ಕೂಡ ಅವರೆಕಾಳನ್ನು ಬಳಸೇ ಮಾಡಿದ್ದಾರೆ. ಅದು ವಿಶೇಷ. ಸೊ ನಿಮ್ಗೊಂಥರ ಮುದ ಕೊಡುತ್ತೆ. ಅವರೆಕಾಳು ಪ್ರಿಯರಿಗಂತೂ ಭರ್ಜರಿ ಇವೆಂಟ್ ಅನ್ಬೋದು. ಚಾಟ್ಸ್ ಕೂಡ ಅವೈಲಬಲ್ ಇದೆ. ನೋಡಿ, ಈ ಜಿಲೇಬಿಯನ್ನು ಅವರೆಕಾಳಿಂದ ಮಾಡಿದರೆ ಇದು ತುಂಬ ಖರ್ಚಾಗ್ತಾ ಇತ್ತು, ಅದರಿಂದ ಚೆನ್ನಾಗಿದೆ ಅನ್ಬೋದು. ಆ ನಂತರದಲ್ಲಿ ಇಷ್ಟೇ ಅಲ್ಲ, ಸೊ ಜನ ಬಂದಂಥವರೆಲ್ಲ ತಮ್ಮ ಕುಟುಂಬ ಸಮೇತವಾಗಿ ಬಂದಂಥವರೆಲ್ಲ ಅಲ್ಲೇ ತಗೊಂಡು ಬೇಕಾದ ಪದಾರ್ಥನ ಅಲ್ಲಿ ಕೂತ್ಕೊಂಡು ತಿಂದು ಎಂಜಾಯ್ ಮಾಡ್ತಾ ಇದ್ರು. ಸೊ ಇದರ ಜೊತೆಗೆ ನಮಗೆ ಬೇರೆ ಬೇರೆ ರೀತಿಯ ಪದಾರ್ಥಗಳು ಕೂಡ ಸಿಗ್ತಾ ಇದೆ. ಮಸಾಲ ಸಾಮಾನು ಇರ್ಬೋದು, ಅಥವಾ ವೆರೈಟಿ ಆದಂಥ ಈ ಕ್ಯಾಂಡೀಸ್ ಇರ್ಬೋದು, ಅವೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ. ಇದರ ಜೊತೆಗೆ ಇನ್ನಷ್ಟು ವಿಶೇಷ ಅಂತಂದರೆ ನೋಡಿ, ಇಲ್ಲಿ ಅವರೆಕಾಳಿನಿಂದ ಮಾಡಿದಂಥ ಪಕೋಡ ಇರ್ಬೋದು, ಬಜ್ಜಿ ಇರ್ಬೋದು, ಬೋಂಡ ಇರ್ಬೋದು, ಇದು ಕೂಡ ಹೈಲೈಟ್ ಆಗಿದೆ. ಇನ್ನು ಬೇರೆ ಹಲ್ವಾಗಳು ಸಿಗ್ತಾ ಇದೆ, ಬಾಳೆಕಾಯಿ ಚಿಪ್ಸ್ ಇದೆ, ಒಡವೆಗಳು ಕೂಡ ಸಿಗ್ತಾ ಇದೆ, ಅಂದರೆ ಆರ್ಟಿಫಿಷಿಯಲ್ ಒಡವೆಗಳು ಕೂಡ ಸಿಗ್ತಾ ಇದೆ. ತವಾ ಪಲಾವ್ ಕೂಡ ಚೆನ್ನಾಗಿ ಇತ್ತು ಅಂತ ಅಲ್ಲಿ ಬಂದಂಥವ್ರು ಹೇಳಿದ್ರು. ಹೇಳಿ, ಟ್ರೈ ಮಾಡಿ ಹೇಳ್ತೀರಾ ಹೇಗಿದೆ ಟೇಸ್ಟ್ ಅಂತ? ಚೆನ್ನಾಗಿದ್ಯಾ? ಎಸ್, ಗುಡ್, ಥ್ಯಾಂಕ್ ಯು. ವಡ ಟ್ರೈ ಮಾಡಿ. ಬಸವರಾಜ್, ಎಲ್ಲಿಂದ ನೀವು? ಬೆಂಗಳೂರಿನ ಪ್ರಾಪರ್? ಇಲ್ಲ, ಹುಬ್ಳಿ. ಓಕೆ, ಸರ್ ನಿಮ್ಮ ಹುಬ್ಳಿ ಟೇಸ್ಟ್ಗೂ ಇಲ್ಲಿ ಟೇಸ್ಟ್ಗೂ ಹೇಗೆ ಅನ್ಸುತ್ತೆ? ಓಕೆ, ಥ್ಯಾಂಕ್ ಯು ಬೇಗ, ಥ್ಯಾಂಕ್ ಯು. ಇಷ್ಟೇ ಅಲ್ಲ, ಈ ತಿಂಡಿ ನೋಡ್ತಾ ಇದ್ದೀರಾ, ಇದು ಅರಬ್ದಂತೆ. ಇದನ್ನ ಕುನಾಫ್ ಅಂತ ಹೇಳಿದ್ರು. ಇದನ್ನು ಕೂಡ ಅವರೆಕಾಳು ಬಳಸಿ ಮಾಡಿದೀವಿ ಅಂತ ಹೇಳಿದ್ರು. ಹಾಗೆ ಇನ್ನೊಂದು ರೌಂಡ್ ಒಳಗಡೆ ಹೋದಾಗ ಬೇಕಾದ ಇದರ ಸಾಮಾನುಗಳು, ಪಾಟ್ರಿ ವರ್ಕ್ ನಡೀತಿತ್ತು. ಇನ್ನು ಹೆಣ್ಮಕ್ಳಿಗೆ ಬೇಕಾದಂತ ಎಲ್ಲ ಒಡವೆ ವಸ್ತ್ರ ಏನಿದೆ ಅವೆಲ್ಲಗಳ ಮಾರಾಟ ಕೂಡ ನಡೀತಾ ಇತ್ತು. ನಾನು ಕೂಡ ಈ 4 ಐಟಮ್ನ ಮನೆಗೆ ತಂದೆ. ಬೋಂಡ ಚೆನ್ನಾಗಿತ್ತು, ನಿಪ್ಪಟ್ಟು ಚೆನ್ನಾಗಿತ್ತು, ಕೋಡ್ಬೇಳೆ ಓಕೆ, ನಿಪ್ಪಟ್ಟಂತೂ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ನಿಮಗೂ ಎಲ್ಲ ಟೇಸ್ಟ್ ಮಾಡ್ಬೇಕಂದ್ರೆ ಹೋಗಿ ಬನ್ನಿ ಬಸವನಗುಡಿಗೆ. ನಾನು ಶ್ರೀದೇವಿ, ನಮಸ್ಕಾರ.